ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿ ಏನಾದರೂ ಇದ್ದರೆ ನಿಮ್ಮ ಪರ್ಸನ್ಗೆ ನಿಮ್ಮ ವಿಚಾರವಾಗಿ ಯಾವ ರೀತಿ ಎನರ್ಜಿ ಇದೆ, ಯಾವ ರೀತಿ ಆ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಏನು, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದರೆ ಅವರು ನಿಮ್ಮ ಕಾಲ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರಾ ಅಥವಾ ನಿಮ್ಗೆ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಾ, ಈ ಎಲ್ಲ ವಿಚಾರಗಳು ನಾನು ಇವತ್ತು ನನ್ನ ರೀಡಿಂಗ್ನಲ್ಲಿ ತಿಳಿಸ್ತಾ ಹೋಗ್ತೀನಿ. ಇಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಆ ಪರ್ಸನ್ನ ನೆನಪು ಮಾಡ್ಕೊಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಯಾರೆಲ್ಲ ಇದ್ದೀರಿ ಅಂಥವ್ರಿಗೆ ಈ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ಹಾಗೆ ಒಂದಷ್ಟು ನಾನು ಯೂನಿವರ್ಸಲ್ ಗೈಡೆನ್ಸ್ ಮೆಸೇಜ್ ಕೂಡ ನಾನು ನೋಡ್ತಾ ಇದ್ದೀನಿ. ಮುಂದೆ ಬರುವ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳಿದೆ ಅಂತ ಹೇಳಿ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಿರೋ, ಲೈಕ್ ಕೊಡ್ತಾ ಇರುವಂತಹ ಮತ್ತು ನನ್ನ ಸಬ್ಸ್ಕ್ರೈಬರ್ ಆಗಿರುವಂತಹ ನನಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳು ತಿಳಿಸ್ತಾ ಇರೋದ್ರಿಂದ, ಎಲ್ಲ ಪಾಸಿಟಿವ್ ಅನಿಸಿಕೆಗಳನ್ನೇ ನೀವು ತಿಳಿಸ್ತಾ ಇದ್ದೀರಿ. ಅನುಭವ ಆಗ್ತಾ ಇದೆ ಅನ್ನೋದನ್ನೇ ನನಗೆ ರಿವ್ಯೂ ಕೊಡ್ತಾ ಇದ್ದೀರಿ. ತುಂಬಾ ಧನ್ಯವಾದಗಳು. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇನ್ನಷ್ಟು ವಿಚಾರಗಳನ್ನ, ಇನ್ನಷ್ಟು ವಿಶೇಷಗಳನ್ನ ನಾನು ನಮ್ಮ ಚಾನಲ್ನಲ್ಲಿ ತರೋದಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿರ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಏನಾಗಿರುತ್ತೆ ನೋಡೋಣ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಏನಾಗಿದೆ ನೋಡೋಣ. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದರೆ ನಿಮ್ಮ ಪರ್ಸನ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಕಾಲ್ ಮೆಸೇಜ್ ಬರುವ ಸಾಧ್ಯತೆ ಇದೆಯಾ, ನಿಮ್ಮ ಪರ್ಸನ್ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರಾ, ನಿಮ್ಮ ಪರ್ಸನ್ ಮತ್ತೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರಾ, ಅಥವಾ ನಿಮ್ಮ ಕಾಲ್ಗೆ ಏನಾದರೂ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಾ ಅನ್ನೋದು. ಓಕೆ ಇಲ್ಲಿ ನಿಮ್ಮ ಪರ್ಸನ್ಗೆ ನಿಮ್ಮ ನೆನಪಿದೆ, ಬಟ್ ಆದರೆ ನೀವೇನಾದರೂ ಈಗ ಅವ್ರಿಗೆ ಮಾತಾಡೋದಕ್ಕೆ ಹೋಗೋದಾಗಿರ್ಬೋದು, ಏನೇ ಇರ್ಬೋದು, ಮಾತಾಡೋದಕ್ಕೆ ಹೋದ್ರಿ ಅಂತ ಹೇಳಿದಾಗ ನಿಮ್ಮ ಪರ್ಸನ್ ನಿಮಗೆ ತುಂಬಾ ಹರ್ಟ್ ಮಾಡುವ ಸಾಧ್ಯತೆ ಹೆಚ್ಚು ಕಾಣಿಸ್ತಾ ಇದೆ ನನಗೆ. ಸೊ ಅವರು ಆಲ್ರೆಡಿ ನಿಮಗೆ ಕಾಲಲ್ಲಾಗಿರಬಹುದು, ಒಂದು ಮೆಸೇಜ್ ಮೂಲಕ ಆಗಿರಬಹುದು, ಈ ಹಿಂದೆ ನೀವು ಕಾಂಟ್ಯಾಕ್ಟಲ್ಲಿ ಇದ್ದುವಾಗ ಅವರು ನಿಮಗೆ ಕೆಲವೊಂದು ವಿಚಾರಗಳನ್ನ ಹೇಳಿದ್ದಾರೆ. ಅವರ ವೈಯಕ್ತಿಕ ಯಾಕೆ ನೋ ಕಾಂಟ್ಯಾಕ್ಟ್ ಆಗ್ತಿದೆ, ಯಾಕೆ ಕಾಲ್ ಮಾಡಬೇಡ, ಜಗಳ ಆಗಿರೋ ವಿಚಾರ ಆಗಿರಬಹುದು. ನಿಮ್ಮ ಮೇಲೆ ಅವ್ರಿಗೆ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಹೌದು ಇದೆ, ಅವ್ರಿಗೆ ನಿಮ್ಮ ಮೇಲೆ ಒಳ್ಳೆಯ ಫೀಲಿಂಗ್ಸ್ ಇದೆ, ಪ್ರೀತಿ ಇದೆ, ಎಮೋಷನ್ಸ್ ಇದೆ, ಎಲ್ಲನೂ ಇದೆ. ಬಟ್ ಆದರೆ ಅವರ ವೈಯಕ್ತಿಕ ವಿಚಾರಕ್ಕೆ ಅವರು ಕಟ್ ಹಾಕ್ಕೊಂಡಿದ್ದಾರೆ. ಸೊ ಆ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ, ಸಮಾಜದಲ್ಲಾಗಿರಬಹುದು ಅಥವಾ ಮನೆಯಲ್ಲಾಗಿರಬಹುದು, ಒಂದು ಲೀಡರ್ ರೀತಿ ಇರುವಂಥ ವ್ಯಕ್ತಿ ಹಾಕಿದ್ದಾರೆ. ಅಂದರೆ ಒಬ್ಬ ಮನೆಗೆ ಮಗ ಆಗಿರಬಹುದು ಅಥವಾ ಮಗಳಾಗಿರಬಹುದು, ಒಂದಷ್ಟು ಗೌರವ ಇರುವಂತಹ ವ್ಯಕ್ತಿ ಆಗಿದ್ದಾರೆ. ಅವರ ಇಮೇಜ್ಗೆ ಎಲ್ಲಿ ಡ್ಯಾಮೇಜ್ ಆಗುತ್ತೋ ಅಂತ, ಅವರ ಪೇರೆಂಟ್ಸಿಗೆ ಎಲ್ಲಿ ಹರ್ಟ್ ಆಗುತ್ತೋ ಅಂತ, ಅಥವಾ ಅವರ ವೈಯಕ್ತಿಕ ವ್ಯಕ್ತಿಗಳಿರ್ತಾರಲ್ಲ ಅವ್ರಿಗೆಲ್ಲಿ ಈ ಸಂಬಂಧದಿಂದ ಡ್ಯಾಮೇಜ್ ಆಗುತ್ತೋ ಅಂತ ಭಯದಲ್ಲಿ ಅವರು ಈ ಸಂಬಂಧನೇ ದೂರ ಮಾಡಿಕೊಂಡಿದ್ದು ಇದೆ. ಅವರ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಅವ್ರ ಫೀಲಿಂಗ್ ಹೇಗಿದೆ ಅಂತ ಹೇಳಿದ್ರೆ, ನಿಮಗೆ ಕಾಲ್ ಮಾಡಬೇಕು ಅನ್ನುವ ಯಾವುದೇ ತರಹದ ಮನಸ್ಸಿಲ್ಲ. ನೀವು ಕಾಲ್ ಮಾಡಿದ್ರು ಕೂಡ ನಿಮ್ಗೆ ಹರ್ಟ್ ಮಾಡ್ತಾರೆ. ಬಟ್ ಆದರೆ ಈ ಪ್ರೀತಿಯಲ್ಲಿ, ಈ ಸಂಬಂಧದಲ್ಲಿ ಎಮೋಷನ್ಸ್ ಜಾಸ್ತಿ ಕಾಣಿಸ್ತಾ ಇದೆ ನನಗೆ. ಅವರು ಕೂಡ ಎಷ್ಟೋ ಸಲ ಮಿಸ್ ಮಾಡ್ಕೊಂಡಿದ್ದಾರೆ, ನಿಮ್ಮ ಜೊತೆ ಕಳೆದಿದ್ದ ದಿನಗಳನ್ನ ಮಿಸ್ ಮಾಡ್ಕೊಂಡಿದ್ದಾರೆ, ಲಾಸ್ಟ್ ಇಯರ್ ಈ ಟೈಮಲ್ಲಿ ಏನಾಗಿತ್ತು ಅನ್ನೋದು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲನೂ ಇದೆ, ಎಮೋಷನ್ಸ್ ಇದೆ, ಎಲ್ಲನೂ ಇದೆ.
ನೀವಂದರೆ ಅವ್ರಿಗೆ ನಿಮ್ಮ ಬೆಲೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಿಮ್ಗೆ ಹರ್ಟ್ ಮಾಡಿರೋದು ಅವ್ರಿಗೆ ಗೊತ್ತಿದೆ. ಬಟ್ ಆದರೆ ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಕೆಲವೊಂದು ವಿಚಾರದಲ್ಲಿ ಅವರು ಕಣ್ಣಿಗೆ ಬಟ್ಟೆ ಕಟ್ಟು, ನ್ಯಾಯ, ನಿಜ, ಸತ್ಯ ಏನೇ ಗೊತ್ತಾಗಿದ್ರು, ನಾನು ಮಾಡ್ತಿರೋ ತಪ್ಪು ಅಂತ ಗೊತ್ತಿದ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂರುವಂಥ ಸಮಯ ಇದಾಗಿದೆ. ಅಷ್ಟು ಅವರು ಯಾವುದೋ ಒಂದು ವಿಚಾರಕ್ಕೆ ವಿಪರೀತ ಕುಗ್ಗಿ ಹೋಗಿದ್ದಾರೆ. ಕೆಲವು ಸಲ ನಿಮ್ಮೊಟ್ಟಿಗೆ ಮಾತಾಡಬೇಕು ಅಂತ ಅನ್ನಿಸಿದ್ರು ಕೆಲವೊಂದು ಭಯ ಅವ್ರಿಗೆ ಕಾಡಿದೆ. ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇದನ್ನು ಹೇಗೆ ತಗೊಂಡೋಗ್ಬೇಕು ಅನ್ನೋ ಡಿಸಿಷನ್ ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಕೆಲವರು ಮ್ಯಾನಿಪುಲೇಟ್ ಮಾಡಿರ್ಬೋದು, ಮೈಂಡ್ ಡೈವರ್ಟ್ ಮಾಡಿಸಿರ್ಬೋದು ಅವರನ್ನು. ಸೊ ಇಲ್ಲಿ ಔಟ್ಕಮ್ ನೋಡಿ, ಮೂನ್ ಬಂದಿದೆ, ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಸೊ ಹ್ಯಾಂಗ್ ಮ್ಯಾನ್ ಬಂದಿರೋದ್ರಿಂದ ಅವ್ರಿಗೆ ನಿಮ್ಮ ಬೆಲೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ಸಂಬಂಧದ ವಿಚಾರದಲ್ಲಿ ಎಷ್ಟೋ ಸಲ ಉಳಿಸ್ಕೊಳ್ಬೇಕು ಅಂತ ಹೋಗಿ ಅವರು ಸಾಕಾಗಿ ಹೋಗಿದ್ದೂ ಇದೆ. ಹೇಳ್ದೆಲ್ಲ ನನಗೆ ಈ ಸಂಬಂಧದಲ್ಲಿ ಈ ಹಿಂದೆ ನಿಮ್ಮ ಜೊತೆ ನಡೆದಿದ್ದ ದಿನಗಳು, ಕ್ಷಣಗಳು, ನಾನು ಮಾಡ್ತಿರೋದು ತಪ್ಪು ಅನ್ನೋದು ಅವರಿಗೆ ಗೊತ್ತಿದೆ. ನಾನು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರೋದು ತಪ್ಪು ಅನ್ನೋದು ಅವ್ರಿಗೆ ಗೊತ್ತಿದೆ. ಬಟ್ ಆದರೆ ನೀವಿಬ್ಬರು ದೂರ ಆಗಿರೋದ್ರಿಂದ ಇಲ್ಲಿ 3ನೇ ವ್ಯಕ್ತಿಗಳಿಗೆ ಲಾಭ ಜಾಸ್ತಿ. ಅಂದರೆ 3ನೇ ವ್ಯಕ್ತಿ ಅಂದ ತಕ್ಷಣವೇ ಬರೀ ಥರ್ಡ್ ಪಾರ್ಟಿ ಸಿಚುವೇಶನ್ನೇ ತಗೊಳ್ಬೇಡಿ. ಇನ್ಕ್ಲೂಡ್ ಥರ್ಡ್ ಪಾರ್ಟಿ ಇದ್ರೂ ಅವರ ಮನೆಯವರ ವಿಚಾರಕ್ಕೆ ಅವ್ರು ಬಿಟ್ಟಿರಬಹುದು, ಅವರ ಫ್ಯಾಮಿಲಿ ವಿಚಾರಕ್ಕೆ ಅವ್ರು ಬಿಟ್ಟಿರಬಹುದು. ಕೆಲವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ವಿಚಾರಕ್ಕೆ ಅವ್ರು ಬಿಟ್ಟಿರಬಹುದು. ಥರ್ಡ್ ಪಾರ್ಟಿನೇ ಮೇನಾಗಿ ಕಾಣ್ತಾ ಇರಬಹುದು. ಇಬ್ಬರೂ ಮನಸ್ಸು ಆ್ಯಕ್ಚುಲಾಗಿ ಹಾಳಾಗಿದೆ. ನೋ ಕಾಂಟ್ಯಾಕ್ಟ್ ಇದ್ದು ಇನ್ನೂ ಜಾಸ್ತಿ ಹಾಳಾಗ್ತಾನೇ ಇದೆ ಹೊರತು ಯಾವುದೇ ರೀತಿ ಒಂದಾಗಬೇಕು ಅನ್ನೋ ಥರ ಯಾವುದೂ ಇಲ್ಲಿ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಾಗಿ ಅವ್ರಿಗೆ ನಿಮ್ಮ ಬೆಲೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ನಿಮ್ಮ ಜೊತೆ ನಡೆದಿದ್ದನ್ನು ಅವ್ರು ಯಾವುದೂ ಮರ್ತಿಲ್ಲ. ಮರ್ತಿರೋ ರೀತಿ ಆ್ಯಕ್ಟ್ ಮಾಡ್ಬೋದಷ್ಟೇ, ಯಾವುದನ್ನು ಮರ್ತಿಲ್ಲ. ಎಲ್ಲನೂ ಇದೆ ತಲೆಯಲ್ಲಿ. ಕೆಲವೊಂದು ವಿಚಾರಕ್ಕೆ ಅವರು ಕಟ್ಟಿ ಬಿದ್ದಿದ್ದಾರೆ ಅಂತಲೇ ಹೇಳಬಹುದು. ಯಾವುದೋ ಒಂದು ಸಂಬಂಧದಲ್ಲಿ, ಯಾವುದೋ ಒಂದು ಸಂಬಂಧಕ್ಕೋಸ್ಕರ ಅವರು ಈ ವಿಚಾರನ ಬಿಟ್ಟು ಕಟ್ಟಿ ಬಿದ್ದಿದ್ದಾರೆ ಅಂತಲೇ ತೋರಿಸ್ತಾ ಇದೆ. ಕಾಲ್ ಮಾಡ್ತಾರಾ, ನಿಮ್ಮ ಪರ್ಸನ್ ನಿಮ್ಗೆ ಏನಾದರೂ ಕಾಲ್ ಮಾಡ್ತಾರಾ ಅಂದರೆ ಸದ್ಯಕ್ಕಂತೂ ನನಗೆ ಯಾವುದೇ ಥರ ಕಾಲ್ ಮಾಡುವ ಮನಸ್ಥಿತಿಯಲ್ಲಿ ಅವರು ಇಲ್ಲ. ಕಾಲ್ ಮಾಡೋದಕ್ಕೂ ಅವ್ರಿಗೆ ಭಯ ಕಾಡ್ತಾ ಇದೆ. ಏನಾಗುತ್ತೋ, ಏನಾಗ್ಬಿಡುತ್ತೋ. ಈ ಕಾರ್ಡ್ ಯಾರು ನೋಡ್ತಿದ್ದೀರಿ, ಒಂದಷ್ಟು ಗಲಾಟೆಗಳೂ ಆಗಿದೆ. ಎಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೋ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಸೊ ಕಾಲ್ ಮಾಡೋದಕ್ಕೆ ಮನಸ್ಸಿದ್ರೂ ಆ ವ್ಯಕ್ತಿ ಕಾಲ್ ಮಾಡುವಷ್ಟು ಧೈರ್ಯದಲ್ಲಿ ಇಲ್ಲ ಅಂತಲೇ ತೋರಿಸುತ್ತೆ ನನಗೆ. ಸೊ ಇದು ಮೊದಲನೆಯ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಸೊ ನಿಮ್ಮ ಪರ್ಸನ್ ನಿಮಗೆ ಕಾಲ್ ಮಾಡ್ತಾರ ಅಂತ ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವ್ರೇನಾದರೂ ನೋಡೋದಾದರೆ ಸದ್ಯಕ್ಕಂತೂ ನನಗೆ ಯಾವುದೇ ರೀತಿ ಅವರು ಕಾಲ್ ಮಾಡುವ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಸೊ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಏನಾಗಿದೆ ನೋಡೋಣ. ನಿಮ್ಮ ಪರ್ಸನ್ ನಿಮಗೆ ಕಾಲ್ ಮಾಡ್ತಾರಾ? ನಿಮ್ಮ ಪರ್ಸನ್ ಮನಸ್ಥಿತಿ ಹೇಗಿದೆ? ನಿಮ್ಮ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬರುವ ಸಾಧ್ಯತೆ ಇದೆಯಾ? ಏನಾಗ್ತಾ ಇದೆ ನಿಮ್ಮ ಪರ್ಸನ್ ವಿಚಾರದಲ್ಲಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ವಿಚಾರನ ನೋಡಿ. ನಿಮ್ಮ ಪರ್ಸನ್ನ ಎನರ್ಜಿ ತುಂಬಾ ಹಾಳಾಗಿದೆ. ಆ್ಯಕ್ಚುಲಾಗಿ ಅವರು ತುಂಬಾ ಬೇಸರದಲ್ಲಿದ್ದಾರೆ. ಪ್ರೆಸೆಂಟ್ ಈ 2 ತಿಂಗಳಿಂದ ನನಗೆ ನಿನ್ನ ಸಂಬಂಧ ಬೇಡ, ನೀನು ದೂರ ಇರೋದೇ ಉತ್ತಮ, ಅಥವಾ ಥರ್ಡ್ ಪಾರ್ಟಿ ಕನೆಕ್ಷನ್ನಿಂದ ಮಾತಾಡಿ, ಅಥವಾ ನಿಮ್ಮ ಹತ್ರ ಯಾವುದೋ ಒಂದು ವಿಚಾರದಲ್ಲಿ ತಪ್ಪಾಗಿ ಸಿಕ್ಕಿ ಬಿದ್ದಿರೋದ್ರಿಂದ ಇದನ್ನು ನೀವು ಡ್ರ್ಯಾಗ್ ಮಾಡ್ತೀರಾ ಅನ್ನೋದಕ್ಕೋಸ್ಕರ ಅವರು ಯಾವುದೇ ಕಾರಣಕ್ಕೂ ನಿಮಗೆ ಕಾಂಟ್ಯಾಕ್ಟ್ ಮಾಡುವ ಮನಸ್ಸಿನಲ್ಲಿ ಈಗಿಲ್ಲ. ಬಟ್ ಆದರೆ ಇಬ್ಬರೂ ಕೂಡ ಸಂಬಂಧನ ಉಳಿಸ್ಕೊಳ್ಬೇಕು ಅನ್ನೋರೆ ಈ ರೀಡಿಂಗ್ ಹೆಚ್ಚಿನ ಎನರ್ಜೀಸ್ಗಳು ನಂಗೆ ಹೆಂಗಿದೆ ಅಂತ ಹೇಳಿದ್ರೆ ಎರಡೂ ಕಡೆಯಿಂದ ಈ ಸಂಬಂಧ ಉಳಿಸ್ಕೊಳ್ಬೇಕು ಅನ್ನೋದೇ ಇದೆ.
ನಿಮ್ಮ ಪರ್ಸನ್ ಹೇಗೆ ಅಂತ ಹೇಳಿದ್ರೆ, ಅದು ಎಷ್ಟೇ ವರ್ಷ ಜಗಳ ಆಗಿರಲಿ, ಎಷ್ಟೇ ದಿನಗಳು ದೂರ ಇರಲಿ, ಅವ್ರಿಗೆ ಗೊತ್ತಿದೆ ಯಾವ ಸಂಬಂಧನ ಯಾವ ರೀತಿ ಡೀಲ್ ಮಾಡಬೇಕು ಅಂತ ಹೇಳಿ. ಅವ್ರಿಗೂ ಕೂಡ ಅನಿಸಿದೆ ನಿಮ್ಗೆ ಕಾಲ್ ಮಾಡಬೇಕು, ನಾನು ಕಾಲ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅವರು ಒಂದಷ್ಟು ನಿಮಗೆ ಕಾಲ್ ಮಾಡುವ ಸಾಧ್ಯತೆನೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಬೇರೆಯವರೊಟ್ಟಿಗೂ ಕೂಡ ಅವರು ಶೇರ್ ಮಾಡ್ಕೊಳ್ತಾರೆ ಈ ವಿಚಾರದ ಬಗ್ಗೆ. ನಾನು ಅವಳ ಜೊತೆಗಿದ್ರೇ ಸೂಕ್ತ, ಅವನ ಜೊತೆಗಿದ್ರೇ ಸೂಕ್ತ, ಈ ಥರದ್ದೆಲ್ಲ ಶೇರ್ ಮಾಡ್ಕೊಳ್ಳುವ ಸಾಧ್ಯತೆ ಇದೆ. ಅವರ ವೈಯಕ್ತಿಕ ವಿಚಾರದಲ್ಲಿ ಏನಾದರೂ ಫಿನಾನ್ಷಿಯಲಿ ಅವರು ಮಾನಸಿಕವಾಗಿ ಕುಗ್ಗಿದ್ರೆ ಅದರಿಂದ ಕೂಡ ಆ ಬ್ಲಾಕೇಜ್ ಕೂಡ ಓಪನ್ ಆಗುವಂಥ ಸಾಧ್ಯತೆ ಇದೆ, ರಿಮೂವ್ ಆಗೋ ಸಾಧ್ಯತೆ ಇದೆ. ಹಣದ ವಿಚಾರವಾಗಿ ಯಾರೆಲ್ಲ ಒಂದಷ್ಟು ಟೆನ್ಷನಲ್ಲಿದ್ದರು ನಿಮ್ಮ ಪಾರ್ಟ್ನರ್ಗಳು, ಅದರಿಂದ ಕೂಡ ರಿಲೀಫ್ ಸಿಗುವಂತಹ ಸಾಧ್ಯತೆಯೂ ಕೂಡ ಸೆಂಟರ್ ಎನರ್ಜಿಯಲ್ಲಿ ನನಗೆ ತೋರಿಸ್ತಾ ಇದೆ. ಸೊ ಒಂದಷ್ಟು ನಂತರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನೊಂದು 1-2 ತಿಂಗಳಲ್ಲಿ ಅವರ ಫ್ರೆಂಡ್ಸ್ ಒಟ್ಟಿಗೆ ಡಿಸ್ಕಷನ್ ಮಾಡೋದಾಗಿರ್ಬಹುದು, ಅಥವಾ ಬುದ್ಧಿವಂತ ವ್ಯಕ್ತಿಯೊಟ್ಟಿಗೆ ಡಿಸ್ಕಷನ್ ಮಾಡೋದಾಗಿರ್ಬಹುದು. ಈ ಥರದ್ದೆಲ್ಲ ಮಾಡಿ ನಿಮಗೆ ಕಾಲ್ ಯಾವ ರೀತಿ ಅಂದರೆ, ತುಂಬ ದಿನ ಯೋಚನೆ ಮಾಡಿ ತುಂಬ ತಿಂಗಳಿಂದ ಇವಳಿಗೆ ಕಾಲ್ ಮಾಡಬೇಕು, ಇವನಿಗೆ ಕಾಲ್ ಮಾಡಬೇಕು, ಆ ಥರದ್ದೆಲ್ಲ ಮಾಡಲ್ಲ ಅವರು. ಸಡನ್ನಾಗಿ ಅವರು ಡಿಸಿಷನ್ ತೊಗೊಂಡು ಒಂದಿನ ನಿಮಗೆ ಕಾಲ್ ಮಾಡ್ತಾರೆ. ಸಡನ್ನಾಗಿ ಅವರು ಕಾಲ್ ಮಾಡುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಈ ಎಂಟೈರ್ ರೀಡಿಂಗಲ್ಲಿ ಆ ಪರ್ಸನ್ ನಮಗೆ ಕಾಲ್ ಮಾಡ್ತಾರಾ ಅಂತ ನಾನು ಏನಾದರೂ ನೋಡೋದಾದರೆ, ಎಸ್, ಹೌದು, ಆ ಪರ್ಸನ್ ಖಂಡಿತವಾಗ್ಲೂ ನಿಮಗೆ ಕಾಲ್ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಒಂದಷ್ಟು ತಿಂಗಳುಗಳ ಕಾಲ ಅಥವಾ ಒಂದಷ್ಟು ವಾರಗಳ ಕಾಲ ನಿಮ್ಮಿಂದ ಅವ್ರಿಗೆ ಮೆಸೇಜ್ ಹೋಗೋದನ್ನು ದಯವಿಟ್ಟು ಸ್ಟಾಪ್ ಮಾಡಿ. ಸಿ ಹಿಯರ್, ನಿಮ್ಮ ಮಾತುಗಳಾಗಿರಬಹುದು, ನಿಮ್ಮ ಮೆಸೇಜ್ಗಳಾಗಿರಬಹುದು, ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸ್ತಾ ಇದೆ, ನೀವೇ ಬೇಡ ಅನ್ಸೋ ಮಟ್ಟಿಗೆ ಹೋಗ್ತಾ ಇದೆ. ದಯವಿಟ್ಟು ಯಾರೆಲ್ಲ ಪದೇ ಪದೇ ಕಾಲ್ ಮಾಡ್ತಾ ಇದ್ರಿ, ಈ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಪದೇ ಪದೇ ಕಾಲ್ ಮಾಡೋದು, ಪದೇ ಪದೇ ಮೆಸೇಜ್ ಮಾಡೋದು, ಪದೇ ಪದೇ ಬೇರೆಯವ್ರ ಕಡೆಯಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು, ದಯವಿಟ್ಟು ಅವ್ರನ್ನ ಬಿಟ್ಟುಬಿಡಿ. ಒಂದು ವಾರಗಳ ಕಾಲ, ಸಾರಿ ಒಂದಲ್ಲ, ಕೆಲವು ವಾರಗಳ ಕಾಲ ನೀವು ಸೈಲೆಂಟ್ ಆಗಿರಿ. ಅವರ ಎನರ್ಜಿ ಹೀಲ್ ಆಗೋದಕ್ಕೆ ಬಿಡಿ. ಅವ್ರ ಎನರ್ಜಿ ಹೀಲ್ ಆದರೆ ಅವರೇ ಖಂಡಿತವಾಗ್ಲೂ ಅಚಾನಕ್ಕಾಗಿ ನಿಮಗೆ ಫೋನ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ಅವರ ಫ್ರೆಂಡ್ಸ್ ಒಟ್ಟಿಗೆನೂ ಕೂಡ ನಿಮ್ಮ ಬಗ್ಗೆ ನೀವೇನು ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾರೆ, ಡಿಸ್ಕಷನ್ ಮಾಡ್ತಾರೆ. ಐ ಹೋಪ್ ನೀವು ಈ ರೀಡಿಂಗ್ ನೋಡಿದ ಮೇಲೆ ಯಾರೆಲ್ಲ ಪದೇ ಪದೇ ಅವರಿಗೆ ಕಾಲ್ ಮಾಡಿ ಇರಿಟೇಟ್ ಮಾಡ್ತಿದ್ರಿ, ಅದನ್ನು ಮಾಡೋದು ನಾನು ನಿಲ್ಲಿಸ್ತೀರಿ ಅಂತ ನಾನು ತುಂಬ ದೃಢವಾಗಿ ಹೇಳ್ತಾ ಇದ್ದೀನಿ. ಆ ಕಡೆಯಿಂದ ಕಾಲ್ ಬಂದೇ ಬರುತ್ತೆ ನಿಮಗೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿದ್ರಿ, ಅವರ ಪರ್ಸನ್ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಆ ಪರ್ಸನ್ ನಿಮಗೆ ಕಾಲ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ತಾ ನಾನು ನನ್ನ ರೀಡಿಂಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.